ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 13/8/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಅಕಾಲ ಮೂರ್ತಿಯಾದಂತಹ ಪರಮಾತ್ಮ ತಂದೆ ಮಾತನಾಡುವ, ಓಡಾಡುವ ಸಿಂಹಾಸನ ಈ ಬ್ರಹ್ಮನ ತನು ಆಗಿದೆ. ಯಾವಾಗ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಬರುತ್ತಾರೋ ಆಗ ಬ್ರಾಹ್ಮಣರಾದ ನಿಮ್ಮನ್ನು ರಚನೆ ಮಾಡುತ್ತಾರೆ. ಇಂದಿನ ಪ್ರಶ್ನೆ ಆಗಿದೆ, ಬುದ್ಧಿವಂತ ಮಕ್ಕಳು ಯಾವೊಂದು ರಹಸ್ಯವನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ಆ ರಹಸ್ಯದ ಬಗ್ಗೆ ಸರಿಯಾಗಿ ತಿಳಿಸಲು ಸಾಧ್ಯ? ಉತ್ತರ, ಈ ಬ್ರಹ್ಮ ಯಾರಾಗಿದ್ದಾರೆ ಮತ್ತು ಈ ಬ್ರಹ್ಮ ಪುನಃ ಹೇಗೆ ವಿಷ್ಣು ಆಗುತ್ತಾರೆ? ಇಲ್ಲಿ ಪ್ರಜಾಪಿತ ಬ್ರಹ್ಮ ಇದ್ದಾರೆ. ಈ ಬ್ರಹ್ಮ ದೇವತೆ ಅಲ್ಲ. ಬ್ರಹ್ಮ ಬ್ರಾಹ್ಮಣರ ಮೂಲಕ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ ಅನ್ನುವ ಎಲ್ಲಾ ಮಾತಿನ ರಹಸ್ಯವನ್ನು ಬುದ್ಧಿವಂತ ಮಕ್ಕಳು ಅರ್ಥ ಮಾಡಿಕೊಂಡು ಅನ್ಯರಿಗೆ ಅರ್ಥ ಮಾಡಿಸಲು ಸಾಧ್ಯ, ಅಂದರೆ ಅನ್ಯರಿಗೆ ತಿಳಿಸಲು ಸಾಧ್ಯ. ಕುದುರೆ ಸವಾರರು ಮತ್ತು ಕಾಲಾಳುಗಳು ಈ ಜ್ಞಾನದ ಮಾತಿನಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ. ಇಂದಿನ ಗೀತೆಯಾಗಿದೆ, ಓಂ ನಮಃ ಶಿವಾಯ, ಓಂ ಶಾಂತಿ. ಭಕ್ತಿ ಮಾರ್ಗದಲ್ಲಿ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಗಾಯನವನ್ನು ಮಾಡುತ್ತಾರೆ ತಾನೆ. ಆದರೆ ಆ ಪರಮಾತ್ಮ ತಂದೆಯ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಯಥಾರ್ಥ ಪರಿಚಯವನ್ನು ಜಗತ್ತಿನ ಜನ ತಿಳಿದುಕೊಂಡಿಲ್ಲ. ಒಂದು ವೇಳೆ ಪರಮಾತ್ಮ ತಂದೆಯ ಯಥಾರ್ಥ ಮಹಿಮೆಯ ಬಗ್ಗೆ ಜನರಿಗೆ ಗೊತ್ತಿದ್ದರೆ ಅವಶ್ಯವಾಗಿ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಅವರು ವರ್ಣನೆಯನ್ನು ಮಾಡುತ್ತಿದ್ದರು. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಭಗವಂತ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಮುಖ್ಯ ಚಿತ್ರ ಅಂದರೆ ಪರಮಾತ್ಮ ತಂದೆಯ ಚಿತ್ರ ಆಗಿದೆ. ಬ್ರಹ್ಮನಿಗೆ ಸಂತಾನರಂತೂ ಇರಲೇಬೇಕು ತಾನೆ. ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣರೇ ಬ್ರಹ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೆ. ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರಿಗೂ ಬ್ರಹ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ಆದ್ದರಿಂದ ಉಳಿದ ಎಲ್ಲಾ ವ್ಯಕ್ತಿಗಳು ಗೊಂದಲಕ್ಕೊಳಗಾಗಿದ್ದಾರೆ. ಇವರು ಬ್ರಹ್ಮ ಆಗಲು ಹೇಗೆ ಸಾಧ್ಯ ಎಂದು ಜಗತ್ತಿನ ಜನ ಗೊಂದಲಕ್ಕೊಳಗಾಗುತ್ತಾರೆ. ಸೂಕ್ಷ್ಮ ವತನದಲ್ಲಿ ಬ್ರಹ್ಮನನ್ನು ತೋರಿಸಿದ್ದಾರೆ. ಬ್ರಹ್ಮ ಸೂಕ್ಷ್ಮ ವತನದ ನಿವಾಸಿಯಾಗಿದ್ದಾರೆ ಎಂದು ಶಾಸ್ತ್ರದಲ್ಲಿ ತೋರಿಸಿದ್ದಾರೆ. ಈಗ ಪ್ರಜಾಪಿತ ಬ್ರಹ್ಮ ಸೂಕ್ಷ್ಮ ವತನದಲ್ಲಿ ಇರಲು ಸಾಧ್ಯ ಇಲ್ಲ. ಸೂಕ್ಷ್ಮ ವತನದಲ್ಲಿ ರಚನೆ ಕೂಡ ಇರುವುದಿಲ್ಲ. ಇದರ ಬಗ್ಗೆ ನಿಮ್ಮ ಜೊತೆಗೆ ಜಗತ್ತಿನ ಜನ ಬಹಳಷ್ಟು ವಾದ ವಿವಾದವನ್ನು ಮಾಡುತ್ತಾರೆ. ಬ್ರಹ್ಮ ಮತ್ತು ಬ್ರಾಹ್ಮಣರು ಇಲ್ಲಿ ಇದ್ದಾರೆ ಅನ್ನುವ ಮಾತು ಸರಿಯಾದ ಮಾತಾಗಿದೆ ಅನ್ನುವುದನ್ನು ನೀವು ಎಲ್ಲರಿಗೂ ತಿಳಿಸಬೇಕು. ಬ್ರಹ್ಮ ಮತ್ತು ಬ್ರಾಹ್ಮಣರು ಅನ್ನುವ ಶಬ್ದ ಇದೆ ಅಂದ ಮೇಲೆ ಇದು ಹೊಂದಾಣಿಕೆ ಆಗುವಂತಹ ಸರಿಯಾದ ಶಬ್ದ ಆಗಿದೆ ತಾನೆ ಅನ್ನುವುದನ್ನು ನೀವು ಎಲ್ಲರಿಗೂ ತಿಳಿಸಬೇಕು. ಹೇಗೆ ಕ್ರೈಸ್ಟ್ನ ಮೂಲಕ ಕ್ರಿಶ್ಚಿಯನ್ ಅನ್ನುವ ಶಬ್ದ ಹುಟ್ಟಿಕೊಂಡಿದೆ, ಬುದ್ಧನ ಮೂಲಕ ಬೌದ್ಧಿಗಳು ಅನ್ನುವ ಶಬ್ದ ಹುಟ್ಟಿಕೊಂಡಿದೆ, ಇಬ್ರಾಹಿಂನ ಮೂಲಕ ಇಸ್ಲಾಮಿಗಳು ಅನ್ನುವ ಶಬ್ದ ಹುಟ್ಟಿಕೊಂಡಿದೆ. ಅದೇ ರೀತಿ ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣರು ಅನ್ನುವ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ. ಬ್ರಹ್ಮ ಆದಿದೇವ ಆಗಿದ್ದಾರೆ. ವಾಸ್ತವದಲ್ಲಿ ಬ್ರಹ್ಮನಿಗೆ ದೇವತೆ ಎಂದು ಕರೆಯಲು ಸಾಧ್ಯ ಇಲ್ಲ. ಬ್ರಹ್ಮನಿಗೆ ದೇವತೆ ಎಂದು ಕರೆದರೆ ತಪ್ಪಾಗಿ ಬಿಡುತ್ತದೆ. ಬ್ರಾಹ್ಮಣರು ಎಂದು ಯಾರು ಸ್ವಯಂನ ಬಗ್ಗೆ ಹೇಳಿಕೊಳ್ಳುತ್ತಾರೋ, ಅಂದರೆ ಯಾರೆಲ್ಲ ತಮ್ಮನ್ನು ತಾವು ಬ್ರಾಹ್ಮಣರು ಎಂದು ಹೇಳಿಕೊಳ್ಳುತ್ತಿದ್ದಾರೋ ಅವರನ್ನು ನೀವು ಕೇಳಬೇಕು, ಈ ಬ್ರಹ್ಮ ಎಲ್ಲಿಂದ ಬಂದರು ಎಂದು, ಈ ಬ್ರಹ್ಮ ಯಾರ ರಚನೆ ಆಗಿದ್ದಾರೆ ಎಂದು ಲೌಕಿಕ ಬ್ರಾಹ್ಮಣರನ್ನು ನೀವು ಕೇಳಬೇಕು. ಬ್ರಹ್ಮನನ್ನು ಯಾರು ರಚನೆ ಮಾಡಿದರು ಅನ್ನುವ ಪ್ರಶ್ನೆಯನ್ನು ನೀವು ಕೇಳಿದರೆ ಅದಕ್ಕೆ ಉತ್ತರವನ್ನು ಎಂದೂ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಏಕೆಂದರೆ ಬ್ರಹ್ಮನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಶಿವ ತಂದೆ ಈ ಬ್ರಹ್ಮನ ರಥದಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಈ ಬ್ರಹ್ಮನ ತನು ಶಿವ ತಂದೆಗೆ ರಥ ಆಗಿದೆ. ಬ್ರಹ್ಮನ ತನುವಿನಲ್ಲಿ ಶಿವ ತಂದೆ ಪ್ರವೇಶವನ್ನು ಮಾಡುತ್ತಾರೆ. ಇದೇ ಬ್ರಹ್ಮನ ಆತ್ಮ ಸತ್ಯಯುಗದಲ್ಲಿ ಶ್ರೀಕೃಷ್ಣನ ಆತ್ಮ ಆಗಿತ್ತು, ಅಂದರೆ ರಾಜಕುಮಾರ ಆದಂತಹ ಶ್ರೀಕೃಷ್ಣ ಆಗಿದ್ದರು. 84 ಜನ್ಮದ ನಂತರ ಅದೇ ಶ್ರೀಕೃಷ್ಣ ಈಗ ಇಲ್ಲಿ ಬ್ರಹ್ಮ ಆಗಿದ್ದಾರೆ. ಜನ್ಮ ಪತ್ರಿಕೆಯಲ್ಲಿ ಇವರ ಹೆಸರೇ ಬೇರೆ ಇದೆ ತಾನೆ.
ಏಕೆಂದರೆ ಈ ಬ್ರಹ್ಮ ಮನುಷ್ಯ ಆಗಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿರುವ ಕಾರಣ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ. ಈಗ ಮಕ್ಕಳಿಗೆ ಗೊತ್ತಿದೆ ಇವರೇ ಬ್ರಹ್ಮ ಆಗಿದ್ದಾರೆ. ನಂತರ ವಿಷ್ಣುವಿನ ರೂಪ ಕೂಡ ಇವರೇ ಆಗಿದ್ದಾರೆ. ಇವರೇ ನಾರಾಯಣ ಆಗುತ್ತಾರೆ. 84 ಜನ್ಮದ ಅಂತ್ಯದಲ್ಲಿ ಇವರು ಸಾಧಾರಣ ರಥ ಆಗಿದ್ದಾರೆ. ಅಂದರೆ 84ನೇ ಜನ್ಮದ ಅಂತ್ಯದಲ್ಲಿ ಇದೇ ಶ್ರೀಕೃಷ್ಣನ ರಥ ಸಾಧಾರಣ ರಥ ಆಗಿದೆ. ಈ ಶರೀರ ಎಲ್ಲಾ ಆತ್ಮಕ್ಕೂ ರಥ ಆಗಿದೆ. ಪ್ರತಿಯೊಬ್ಬರ ಶರೀರ ಅವರ ಆತ್ಮಕ್ಕೆ ರಥ ಆಗಿದೆ. ಅಕಾಲ ಮೂರ್ತಿಯಾದಂತಹ ಆತ್ಮ ಶರೀರ ಅನ್ನುವ ರಥದಲ್ಲಿ ಕುಳಿತು ಮಾತನಾಡುತ್ತದೆ, ಓಡಾಡುತ್ತದೆ. ಅಕಾಲ ಮೂರ್ತಿ ಆತ್ಮಕ್ಕೆ ಓಡಾಡುವಂತಹ, ನಡೆದಾಡುವಂತಹ ಸಿಂಹಾಸನ ಈ ಶರೀರ ಆಗಿದೆ. ಸಿಖ್ ಜನ ಪುನಃ ಒಂದು ಸಿಂಹಾಸನವನ್ನೇ ನಿರ್ಮಾಣ ಮಾಡಿ ಅದಕ್ಕೆ ಅಕಾಲ ಸಿಂಹಾಸನ ಎಂದು ಕರೆಯುತ್ತಾರೆ. ಇದು ಅಕಾಲ ಸಿಂಹಾಸನ ಆಗಿದೆ. ಭೃಕುಟಿ ಎಲ್ಲಾ ಆತ್ಮರಿಗೂ ಅಕಾಲ ಸಿಂಹಾಸನ ಆಗಿದೆ. ಆತ್ಮರಾದ ನೀವೆಲ್ಲರೂ ಅಕಾಲ ಮೂರ್ತಿಗಳಾಗಿದ್ದೀರಾ. ಸರ್ವಶ್ರೇಷ್ಠ ಭಗವಂತ ತಂದೆಗೆ ರಥ ಅಂತೂ ಬೇಕು ತಾನೆ. ಪರಮಾತ್ಮ ತಂದೆ ಬ್ರಹ್ಮನ ರಥದಲ್ಲಿ ಪ್ರವೇಶವನ್ನು ಮಾಡಿ ಬ್ರಹ್ಮನ ತನುವಿನಲ್ಲಿ ಕುಳಿತು ಜ್ಞಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಜ್ಞಾನದ ಸಾಗರ ಅಂದರೆ ಅಂತರ್ಯಾಮಿ ಅಲ್ಲ. ಜ್ಞಾನದ ಸಾಗರ ಅಂದರೆ ಜಾನಿ ಜಾನನ್ಹಾರ್ ಅಂದರೆ ಎಲ್ಲರ ಮನಸ್ಸನ್ನು ಬಲ್ಲವರು ಎಂದು ಅರ್ಥ ಅಲ್ಲ. ಸರ್ವವ್ಯಾಪಿ ಅನ್ನುವ ಶಬ್ದದ ಅರ್ಥವೇ ಬೇರೆಯಾಗಿದೆ. ಎಲ್ಲವನ್ನೂ ಬಲ್ಲವರು ಅಂದರೆ ಜಾನಿ ಜಾನನ್ಹಾರ್ ಅನ್ನುವ ಶಬ್ದದ ಅರ್ಥವೇ ಬೇರೆಯಾಗಿದೆ. ಮನುಷ್ಯರು ಎಲ್ಲಾ ಶಬ್ದವನ್ನು ಸೇರಿಸಿ ಒಂದೇ ಎಂದು ಹೇಳಿಬಿಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನಾವೆಲ್ಲರೂ ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣರಾದ ನಾವೆಲ್ಲರೂ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ. ನಮ್ಮ ಈ ಬ್ರಾಹ್ಮಣ ಕುಲ ಸರ್ವಶ್ರೇಷ್ಠ ಕುಲ ಆಗಿದೆ. ಜಗತ್ತಿನ ಜನ ದೇವತೆಗಳನ್ನು ಶ್ರೇಷ್ಠ ಸ್ಥಾನದಲ್ಲಿ ತೋರಿಸುತ್ತಾರೆ. ಏಕೆಂದರೆ ಸತ್ಯುಗದ ಆದಿಯಲ್ಲಿ ದೇವತೆಗಳು ಇದ್ದರು. ಪ್ರಜಾಪಿತ ಬ್ರಹ್ಮನ ಸಂತಾನರು ಬ್ರಾಹ್ಮಣರೇ ಆಗಿರುತ್ತಾರೆ ಅನ್ನುವುದು ಮಕ್ಕಳಾದ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಕೇಳುತ್ತಾರೆ, ಜಗತ್ತಿನ ಜನರಿಗೆ ಬ್ರಹ್ಮನ ಸಂತಾನರು ಬ್ರಾಹ್ಮಣರಾಗಿದ್ದಾರೆ ಅನ್ನುವುದು ಹೇಗೆ ಗೊತ್ತಾಗಲು ಸಾಧ್ಯ? ಏಕೆಂದರೆ ಅವರು ಬ್ರಹ್ಮ ಸೂಕ್ಷ್ಮ ವತನದಲ್ಲಿ ಇದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಲೌಕಿಕ ಜಗತ್ತಿನಲ್ಲಿ ಇರುವಂತಹ ಶಾರೀರಿಕ ಬ್ರಾಹ್ಮಣರೇ ಬೇರೆ ಆಗಿದ್ದಾರೆ. ಆ ಬ್ರಾಹ್ಮಣರು ಪೂಜೆಯನ್ನು ಮಾಡುತ್ತಾರೆ ಮತ್ತು ಬ್ರಾಹ್ಮಣರಿಗೆ ಭೋಜನಕ್ಕೋಸ್ಕರ ನಿಮಂತ್ರಣ ಸಿಕ್ಕಾಗ ಅವರು ಅಲ್ಲಿ ಹೋಗಿ ಭೋಜನವನ್ನು ಸ್ವೀಕಾರ ಮಾಡುತ್ತಾರೆ. ಈಗ ನೀವು ಯಾರಾದರೂ ಭೋಜನವನ್ನು ಸ್ವೀಕಾರ ಮಾಡಲು ಬನ್ನಿ ಎಂದು ನಿಮಂತ್ರಣವನ್ನು ಕೊಟ್ಟರೆ ಅವರ ಮನೆಗೆ ಹೋಗಿ ನೀವು ಭೋಜನವನ್ನು ಸ್ವೀಕಾರ ಮಾಡುವುದಿಲ್ಲ. ಬ್ರಹ್ಮ ತಂದೆಯ ರಹಸ್ಯದ ಬಗ್ಗೆ ನೀವೀಗ ಎಲ್ಲರಿಗೂ ಚೆನ್ನಾಗಿ ತಿಳಿಸಬೇಕು. ನೀವೀಗ ಎಲ್ಲರಿಗೂ ಹೇಳಬೇಕು. ಉಳಿದ ಎಲ್ಲಾ ಮಾತನ್ನು ಬಿಟ್ಟು ಈಗ ಪರಮಾತ್ಮ ತಂದೆಯ ಮೂಲಕ ಪತಿತರಿಂದ ಪಾವನರಾಗಬೇಕು. ಯಾವ ತಂದೆ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೋ ಅವರನ್ನು ಮೊದಲು ನೆನಪು ಮಾಡಿ ಎಂದು ಎಲ್ಲರಿಗೂ ಹೇಳಬೇಕು. ನಂತರ ಉಳಿದ ಎಲ್ಲಾ ಜ್ಞಾನದ ಮಾತು ನಿಮಗೆ ಅರ್ಥ ಆಗುತ್ತದೆ ಎಂದು ಹೇಳಬೇಕು. ಯಾವುದಾದರೂ ಒಂದು ಸಣ್ಣ ಮಾತಿನಲ್ಲಿ ಸಂಶಯ ಬಂದರೂ ಕೂಡ ಪರಮಾತ್ಮ ತಂದೆಯ ಕೈಯನ್ನೇ ಬಿಟ್ಟು ಬಿಡುತ್ತಾರೆ. ಮೊದಲನೇ ಮುಖ್ಯ ಮಾತು ಅಂದರೆ ತಂದೆ ಮತ್ತು ಆಸ್ತಿಯ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ನಾನು ಅವಶ್ಯವಾಗಿ ಯಾರದ್ದಾದರೂ ತನುವಿನಲ್ಲಿ ಬರುತ್ತೇನೆ ತಾನೆ. ಇವರಿಗೂ ಕೂಡ ಹೆಸರು ಇರಲೇಬೇಕು ತಾನೆ. ಪರಮಾತ್ಮ ತಂದೆ ಬಂದು ರಚನೆಯನ್ನು ರಚಿಸುತ್ತಾರೆ. ಪರಮಾತ್ಮ ತಂದೆ ಬಂದು ಈ ಬ್ರಹ್ಮ ತಂದೆಯನ್ನೂ ಕೂಡ ರಚನೆ ಮಾಡುತ್ತಾರೆ. ಬ್ರಹ್ಮನ ಬಗ್ಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ನೀವು ಬಹಳಷ್ಟು ಬುದ್ಧಿವಂತರಾಗಿರಬೇಕು. ಬ್ರಹ್ಮನ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಮಾತಿನಲ್ಲಿ ಕಾಲಾಳುಗಳು, ಕುದುರೆ ಸವಾರರು ಗೊಂದಲಕ್ಕೊಳಗಾಗುತ್ತಾರೆ. ಸ್ಥಿತಿಗನುಸಾರವಾಗಿ ಮಕ್ಕಳು ಬ್ರಹ್ಮ ತಂದೆಯ ಬಗ್ಗೆ ಅನ್ಯರಿಗೆ ತಿಳಿಸುತ್ತಾರೆ. ಪ್ರಜಾಪಿತ ಬ್ರಹ್ಮ ಈಗ ಇಲ್ಲಿದ್ದಾರೆ. ಬ್ರಹ್ಮನ ಮೂಲಕ ಜ್ಞಾನ ಯಜ್ಞವನ್ನು ರಚನೆ ಮಾಡಲಾಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಇಲ್ಲಿ ಬ್ರಾಹ್ಮಣರು ಬೇಕೇ ಬೇಕು ತಾನೆ.
ಪ್ರಜಾಪಿತ ಬ್ರಹ್ಮ ಕೂಡ ಇಲ್ಲಿ ಬೇಕು. ಬ್ರಹ್ಮನ ಮೂಲಕ ಬ್ರಾಹ್ಮಣರ ರಚನೆ ಆಗುತ್ತದೆ. ಬ್ರಾಹ್ಮಣರು ಪುನಃ ಹೇಳುತ್ತಾರೆ, ನಾವು ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ ಎಂದು. ನಮ್ಮ ಈ ಬ್ರಾಹ್ಮಣ ಕುಲ ಪರಂಪರೆಯಿಂದ ನಡೆಯುತ್ತಾ ಇದೆ ಎಂದು ಬ್ರಾಹ್ಮಣರು ತಿಳಿದುಕೊಂಡಿದ್ದಾರೆ. ಆದರೆ ಬ್ರಹ್ಮ ಯಾವಾಗ ಇದ್ದರು ಅನ್ನುವುದು ಲೌಕಿಕ ಜಗತ್ತಿನ ಬ್ರಾಹ್ಮಣರಿಗೆ ಗೊತ್ತಿಲ್ಲ. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ. ಯಾರು ಬ್ರಹ್ಮನಿಗೆ ಸಂತಾನರಾಗುತ್ತಾರೋ ಅವರಿಗೆ ಬ್ರಾಹ್ಮಣರು ಎಂದು ಕರೆಯಲಾಗುತ್ತದೆ. ಜಗತ್ತಿನಲ್ಲಿರುವ ಬ್ರಾಹ್ಮಣರಿಗೆ ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ಗೊತ್ತಿಲ್ಲ. ಭಾರತದಲ್ಲಿ ಮೊದಲು ಬ್ರಾಹ್ಮಣರು ಇರುತ್ತಾರೆ. ಬ್ರಾಹ್ಮಣರ ಕುಲ ಸರ್ವಶ್ರೇಷ್ಠ ಕುಲ ಆಗಿದೆ. ಆ ಬ್ರಾಹ್ಮಣರು ತಿಳಿದುಕೊಂಡಿದ್ದಾರೆ, ನಮ್ಮ ಈ ಬ್ರಾಹ್ಮಣ ಕುಲ ಬ್ರಹ್ಮನ ಮೂಲಕ ರಚಿಸಲ್ಪಟ್ಟಂತಹ ಕುಲ ಆಗಿದೆ ಎಂದು. ಆದರೆ ಬ್ರಹ್ಮನ ಮೂಲಕ ಲೌಕಿಕ ಬ್ರಾಹ್ಮಣರ ಕುಲ ಯಾವಾಗ ರಚನೆ ಆಯಿತು, ಹೇಗೆ ರಚನೆ ಆಯಿತು ಅನ್ನುವ ಮಾತಿನ ಬಗ್ಗೆ ಅವರು ವರ್ಣನೆಯನ್ನು ಮಾಡಲು ಸಾಧ್ಯ ಇಲ್ಲ. ಈಗ ನಿಮಗೆ ಗೊತ್ತಿದೆ, ಪ್ರಜಾಪಿತ ಬ್ರಹ್ಮ ಬ್ರಾಹ್ಮಣರ ರಚನೆಯನ್ನು ಮಾಡುತ್ತಾರೆ. ಅದೇ ಬ್ರಾಹ್ಮಣರು ಪುನಃ ದೇವತೆಗಳಾಗುತ್ತಾರೆ. ಬ್ರಾಹ್ಮಣರಿಗೆ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ. ಬ್ರಾಹ್ಮಣರ ಮನೆತನ ಇಲ್ಲ, ಬ್ರಾಹ್ಮಣರ ಕುಲ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ನೀವು ರಾಜಾರಾಣಿ ಆಗುತ್ತೀರೋ ಆಗ ನಿಮ್ಮ ಮನೆತನ ಇರುತ್ತದೆ. ಹೇಗೆ ಸೂರ್ಯವಂಶಿಗಳ ಮನೆತನ ಎಂದು ಕರೆಯಲಾಗುತ್ತದೆ. ಬ್ರಾಹ್ಮಣರಾದ ನೀವು ಈ ಸಂಗಮ ಯುಗದಲ್ಲೇ ರಾಜರಾಗುವುದಿಲ್ಲ. ಜಗತ್ತಿನ ಜನ ಹೇಳುತ್ತಾರೆ, ಕೌರವರು ಮತ್ತು ಪಾಂಡವರು ರಾಜ್ಯವನ್ನು ಆಳುತ್ತಿದ್ದರು ಎಂದು. ಇಬ್ಬರೂ ರಾಜ್ಯವನ್ನು ಆಳುತ್ತಿದ್ದರು ಎಂದು ಹೇಳುವ ಮಾತು ತಪ್ಪು ಮಾತಾಗಿದೆ. ಇಬ್ಬರ ಬಳಿಯೂ ರಾಜ್ಯ ಇರಲಿಲ್ಲ. ಈ ಸಮಯದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇದೆ. ಇದಕ್ಕೆ ರಾಜ್ಯದಾನಿ ಎಂದು ಕರೆಯುವುದಿಲ್ಲ. ಯಾರ ತಲೆಯ ಮೇಲೂ ಈಗ ಕಿರೀಟ ಇಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮೊದಲು ಭಾರತ ದೇಶ ಡಬ್ಬಲ್ ಕಿರೀಟಧಾರಿಯಾಗಿತ್ತು. ನಂತರ ಭಾರತದ ನಿವಾಸಿಗಳು ಸಿಂಗಲ್ ಕಿರೀಟಧಾರಿಗಳಾಗುತ್ತಾರೆ. ಈ ಸಮಯದಲ್ಲಿ ಯಾವ ಕಿರೀಟವೂ ಇಲ್ಲ ಅನ್ನುವುದನ್ನು ನೀವು ಚೆನ್ನಾಗಿ ಸಿದ್ಧ ಮಾಡಿ ತಿಳಿಸಬೇಕು. ಯಾರು ಚೆನ್ನಾಗಿ ಜ್ಞಾನವನ್ನು ಸಂಪೂರ್ಣ ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ಚೆನ್ನಾಗಿ ಜ್ಞಾನವನ್ನು ತಿಳಿಸಲು ಸಾಧ್ಯ. ಬ್ರಹ್ಮನ ಬಗ್ಗೆ ಜಾಸ್ತಿ ಮಾತನ್ನು ತಿಳಿಸುವ ಅವಶ್ಯಕತೆ ಇದೆ. ವಿಷ್ಣುವಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅಂದ ಮೇಲೆ ವಿಷ್ಣುವಿನ ಬಗ್ಗೆ ಕೂಡ ತಿಳಿಸಬೇಕಾಗುತ್ತದೆ. ವೈಕುಂಠಕ್ಕೆ ವಿಷ್ಣುಪುರಿ ಎಂದು ಕರೆಯಲಾಗುತ್ತದೆ. ಅಂದರೆ ವೈಕುಂಠದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಎಂದು ಹೇಳುತ್ತಾರೆ. ಶ್ರೀಕೃಷ್ಣ ರಾಜಕುಮಾರ ಆಗಿದ್ದಾರೆ. ಅಂದ ಮೇಲೆ ನಮ್ಮ ತಂದೆ ರಾಜ ಆಗಿದ್ದಾರೆ ಎಂದು ಕೃಷ್ಣ ಹೇಳುತ್ತಾರೆ ತಾನೆ. ಶ್ರೀಕೃಷ್ಣನ ತಂದೆ ರಾಜ ಆಗಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ. ಶ್ರೀಕೃಷ್ಣನಿಗೆ ರಾಜಕುಮಾರ ಎಂದು ಕರೆಯುತ್ತೇವೆ ಅಂದ ಮೇಲೆ ಅವಶ್ಯವಾಗಿ ಶ್ರೀಕೃಷ್ಣ ರಾಜನ ಮನೆಯಲ್ಲೇ ಜನ್ಮವನ್ನು ಪಡೆದುಕೊಂಡಿರಬೇಕು. ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಂಡರೆ ಅವರು ರಾಜಕುಮಾರರು ಎಂದು ಹೇಳಿಸಿಕೊಳ್ಳುವುದಿಲ್ಲ. ರಾಜರ ಪದವಿಗೂ ಶ್ರೀಮಂತರ ಪದವಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ರಾಜ ಆದಂತಹ ಶ್ರೀಕೃಷ್ಣನ ತಂದೆಯ ಹೆಸರನ್ನು ಎಲ್ಲೂ ವರ್ಣನೆ ಮಾಡುವುದೇ ಇಲ್ಲ. ಶ್ರೀಕೃಷ್ಣನ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗಿದೆ. ಶ್ರೀಕೃಷ್ಣನ ತಂದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನ ತಂದೆಯ ಪದವಿ ಸೆಕೆಂಡ್ ಕ್ಲಾಸ್ನ ಪದವಿಯಾಗಿದೆ. ಅವರು ಕೇವಲ ಶ್ರೀಕೃಷ್ಣನಿಗೆ ಜನ್ಮವನ್ನು ನೀಡಲು ನಿಮಿತ್ತರಾಗುತ್ತಾರೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಶ್ರೀಕೃಷ್ಣನ ಆತ್ಮಕ್ಕೆ ಅವರು ಜನ್ಮವನ್ನು ನೀಡಿದ್ದಾರೆ ಅಂದ ಮೇಲೆ ಅವರೂ ಕೂಡ ಶಿಕ್ಷಣವನ್ನು ಬಹಳ ಚೆನ್ನಾಗಿ ಕಲಿತಿದ್ದಾರೆ. ಶ್ರೇಷ್ಠ ಶಿಕ್ಷಣವನ್ನು ಸಂಪೂರ್ಣವಾಗಿ ಅವರು ಕಲಿತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಶ್ರೀಕೃಷ್ಣ ನಂತರ ಪುನಃ ನಾರಾಯಣ ಆಗುತ್ತಾರೆ. ಇನ್ನು ಶ್ರೀಕೃಷ್ಣನ ತಂದೆಯ ಹೆಸರು ಮಾಯ ಆಗಿ ಬಿಡುತ್ತದೆ. ಶ್ರೀಕೃಷ್ಣನ ತಂದೆ ಕೂಡ ಅವಶ್ಯವಾಗಿ ಬ್ರಾಹ್ಮಣ ಆಗಿದ್ದರು. ಆದರೆ ಶಿಕ್ಷಣವನ್ನು ಕಲಿಯುವಾಗ ಶ್ರೀಕೃಷ್ಣನಿಗಿಂತ ಕಡಿಮೆ ಶಿಕ್ಷಣವನ್ನು ಕಲಿತಿದ್ದರು. ಶ್ರೀಕೃಷ್ಣನ ಆತ್ಮ ಶಿಕ್ಷಣವನ್ನು ಕಲಿಯುವ ವಿಷಯದಲ್ಲಿ ತಮ್ಮ ಲೌಕಿಕ ತಂದೆಗಿಂತ ಉನ್ನತವಾಗಿ ಮುಂದೆ ಹೋಗಿದ್ದಾರೆ. ಆದ್ದರಿಂದ ಶ್ರೀಕೃಷ್ಣನ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ. ಶ್ರೀಕೃಷ್ಣನ ತಂದೆ ಯಾರಾಗಿದ್ದರು ಅನ್ನುವುದು ಹೇಗೆ ಯಾರಿಗಾದರೂ ಗೊತ್ತಾಗಲು ಸಾಧ್ಯ? ಶ್ರೀಕೃಷ್ಣನ ತಂದೆ ಯಾರು ಅನ್ನುವುದು ಮುಂದೆ ಹೋದಂತೆ ಎಲ್ಲರಿಗೂ ಗೊತ್ತಾಗುತ್ತದೆ. ಈ ಸಮಯದಲ್ಲಿ ನಾವು ಸತ್ಯುಗದ ಪದವಿಯನ್ನು ರೂಪಿಸಿಕೊಳ್ಳಬೇಕು. ಶ್ರೀಕೃಷ್ಣನಿಗೆ ಜನ್ಮವನ್ನು ನೀಡುವಂತಹ ತಂದೆ ತಾಯಿ ಕೂಡ ಈ ಸಂಗಮ ಯುಗದಲ್ಲೇ ಶಿಕ್ಷಣವನ್ನು ಕಲಿತು ಪದವಿಯನ್ನು ಪಡೆದುಕೊಳ್ಳಬೇಕು.
ರಾಧೆಗೂ ಕೂಡ ತಂದೆ ತಾಯಿಯಂತೂ ಇದ್ದಾರೆ ತಾನೆ. ಆದರೆ ರಾಧೆಯ ಹೆಸರು ಜಾಸ್ತಿ ಪ್ರಸಿದ್ಧ ಇದೆ. ಏಕೆಂದರೆ ರಾಧೆಯ ತಂದೆ ತಾಯಿ ಕಡಿಮೆ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದಾರೆ. ರಾಧೆಯ ಹೆಸರು ರಾಧೆಯ ತಂದೆ ತಾಯಿ ಹೆಸರಿಗಿಂತ ಶ್ರೇಷ್ಠ ಆಗಿದೆ. ಇದೆಲ್ಲ ವಿಸ್ತಾರವಾದ ಜ್ಞಾನದ ಮಾತಾಗಿದೆ. ಅನ್ಯರಿಗೆ ತಿಳಿಸುವುದಕ್ಕೋಸ್ಕರ ಮಕ್ಕಳಿಗೆ ಪರಮಾತ್ಮ ತಂದೆ ಇಷ್ಟೆಲ್ಲ ವಿಸ್ತಾರವಾದ ಮಾತನ್ನು ತಿಳಿಸುತ್ತಾರೆ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ಬ್ರಹ್ಮನ ಬಗ್ಗೆ ಜ್ಞಾನವನ್ನು ತಿಳಿಸಲು ಮಕ್ಕಳಿಗೆ ಬುದ್ಧಿ ಇರಬೇಕು. ಬ್ರಹ್ಮನ ವಿಷಯದ ಬಗ್ಗೆ ತಿಳಿಸುವಂತಹ ಬುದ್ಧಿ ನಿಮ್ಮಲ್ಲಿ ಇರಬೇಕು. ಯಾರು ಶ್ರೀಕೃಷ್ಣ ಆಗಿದ್ದರು ಅವರ ಆತ್ಮವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತದೆ. ನೀವು ಕೂಡ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಸತ್ಯಯುಗದಲ್ಲಿ ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ. ಯಾರು ಶಿಕ್ಷಣವನ್ನು ಮೊದಲು ಕಲಿಯುತ್ತಾರೋ, ಅಂದರೆ ಯಾರು ಶಿಕ್ಷಣದಲ್ಲಿ ಮೊದಲನೇ ನಂಬರ್ನಲ್ಲಿ ಇರುತ್ತಾರೋ ಅವರೇ ಸತ್ಯಯುಗದಲ್ಲಿ ಮೊದಲು ಬರುತ್ತಾರೆ. ನಂಬರ್ ವಾರಾಗಿ ಮಕ್ಕಳು ಸತ್ಯಯುಗದಲ್ಲಿ ಬರುತ್ತಾರೆ. ಇದೆಲ್ಲ ಬಹಳಷ್ಟು ಸೂಕ್ಷ್ಮವಾದ ಜ್ಞಾನದ ಮಾತಾಗಿದೆ. ಯಾರ ಬುದ್ಧಿ ಕನಿಷ್ಠ ಬುದ್ಧಿಯಾಗಿದೆಯೋ ಅವರು ಸಂಪೂರ್ಣ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅಂದರೆ ಯಾರು ಬುದ್ಧಿವಂತರಲ್ಲವೋ ಅವರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ನಂಬರ್ ವಾರಾಗಿ ನೀವು ಸತ್ಯಯುಗದಲ್ಲಿ ಬರುತ್ತೀರಾ ಮತ್ತು ನಂಬರ್ ವಾರಾಗಿ ನೀವು ಸತ್ಯಯುಗಕ್ಕೆ ಟ್ರಾನ್ಸ್ಫರ್ ಆಗುತ್ತೀರಾ. ಎಷ್ಟು ದೊಡ್ಡ ಕ್ಯೂ ಇದೆ. ಅಂತ್ಯದಲ್ಲಿ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ. ನಂಬರ್ ವಾರಾಗಿ ಪರಮಧಾಮಕ್ಕೆ ಹೋಗಿ ಪರಮಧಾಮದಲ್ಲಿ ತಮ್ಮ ತಮ್ಮ ಸ್ಥಾನದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಎಲ್ಲರಿಗೂ ಪರಮಧಾಮದಲ್ಲಿ ತಮ್ಮದೇ ಒಂದು ಸ್ಥಾನ ಅಂತೂ ಇದೆ ತಾನೆ. ಇದು ಬಹಳಷ್ಟು ಅದ್ಭುತವಾದ ಆಟ ಆಗಿದೆ. ಈ ನಾಟಕದ ಆಟದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈ ಜಗತ್ತಿಗೆ ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ. ಈ ಕಲಿಯುಗದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ. ಸತ್ಯಯುಗದಲ್ಲಿ ಸ್ವಾಭಾವಿಕವಾಗಿ ಸುಖ ಇದೆ. ಈ ಕಲಿಯುಗದಲ್ಲಿ ಕೃತಕ ಸುಖ ಅಂದರೆ ಕ್ಷಣಿಕ ಸುಖ ಇದೆ, ಆರ್ಟಿಫಿಷಿಯಲ್ ಸುಖ ಇದೆ. ಸತ್ಯ ಸುಖವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಈ ಕಲಿಯುಗದ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ. ದಿನ ಪ್ರತಿದಿನ ಕಳೆದಂತೆ ಎಲ್ಲರೂ ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ. ಜಗತ್ತಿನಲ್ಲಿ ಎಷ್ಟೊಂದು ಜಾಸ್ತಿ ದುಃಖ ಇದೆ. ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ, ಬಾಬಾ, ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ. ಮಾಯೆ ಗೊಂದಲಕ್ಕೊಳಗಾಗುವಂತೆ ಮಾಡುತ್ತದೆ. ಬಹಳಷ್ಟು ದುಃಖದ ಅನುಭವ ಆಗುತ್ತದೆ. ಅಂದರೆ ಮಾಯೆಯ ಗೊಂದಲಕ್ಕೊಳಗಾದಾಗ ಬಹಳಷ್ಟು ದುಃಖ ಆಗುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ. ಪರಮಾತ್ಮ ತಂದೆ ಸುಖದಾತ ಆಗಿದ್ದಾರೆ. ಸುಖದಾತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಒಂದು ವೇಳೆ ಪುನಃ ನಿಮಗೆ ದುಃಖದ ಅನುಭವ ಆಗುತ್ತಿದ್ದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಇದು ನಿಮ್ಮ ಬಹಳ ದೊಡ್ಡ ಕರ್ಮದ ಲೆಕ್ಕಾಚಾರ ಆಗಿದೆ. ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನಿಮಗೆ ದುಃಖದ ಅನುಭವ ಆಗಬಾರದು. ಎಷ್ಟೆಲ್ಲಾ ಹಳೆಯ ಕರ್ಮದ ಲೆಕ್ಕಾಚಾರ ಇದೆಯೋ ಯೋಗದ ಶಕ್ತಿಯ ಮೂಲಕ ಆ ಹಳೆಯ ಕರ್ಮದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಿ. ಒಂದು ವೇಳೆ ಯೋಗ ಬಲ ಇಲ್ಲ ಅಂದರೆ ನೀವು ಪೆಟ್ಟನ್ನು ತಿಂದು ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕಾಗುತ್ತದೆ. ಪೆಟ್ಟನ್ನು ತಿಂದು ಪದವಿಯನ್ನು ಪಡೆದುಕೊಳ್ಳುವುದು ಒಳ್ಳೆಯದಲ್ಲ. ಶಿಕ್ಷೆಯನ್ನು ಅನುಭವ ಮಾಡಿ ಪದವಿಯನ್ನು ಪಡೆದುಕೊಳ್ಳುವುದು ಒಳ್ಳೆಯದಲ್ಲ. ನೀವೀಗ ಪುರುಷಾರ್ಥವನ್ನು ಮಾಡಬೇಕು. ಪುರುಷಾರ್ಥವನ್ನು ಮಾಡದೇ ಇದ್ದರೆ ನಿಮ್ಮ ಮೇಲೆ ಕೇಸ್ ನಡೆಯುತ್ತದೆ. ಬಹಳಷ್ಟು ಜನ ಪ್ರಜೆಗಳಾಗುತ್ತಾರೆ. ನಾಟಕದ ಅನುಸಾರ ಎಲ್ಲರೂ ಗರ್ಭ ಜೈಲಿನಲ್ಲಿ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ಆತ್ಮರು ಬಹಳಷ್ಟು ಅಲೆದಾಡುತ್ತಿರುತ್ತಾರೆ. ಕೆಲವು ಆತ್ಮರು ಸ್ವಯಂಗೆ ಬಹಳಷ್ಟು ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಯಾವಾಗ ಯಾವುದಾದರೂ ಅಶುದ್ಧ ಆತ್ಮ ಬೇರೆಯವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಆ ತನುವಿನ ಮೂಲಕ ಎಲ್ಲರಿಗೂ ಎಷ್ಟೊಂದು ಕಾಟವನ್ನು ಕೊಡುತ್ತದೆ. ಆ ತನುವಿಗೂ ಎಷ್ಟೊಂದು ತೊಂದರೆಯನ್ನು ಕೊಡುತ್ತದೆ. ಆಗ ಅನೇಕ ಆತ್ಮರಿಗೆ ನಷ್ಟ ಆಗುತ್ತದೆ. ಹೊಸ ಜಗತ್ತಿನಲ್ಲಿ ಇಂತಹ ಮಾತು ಇರುವುದಿಲ್ಲ. ಈಗ ನೀವು ಹೊಸ ಜಗತ್ತಿಗೆ ಹೋಗಬೇಕು ಎಂದು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಹೊಸ ಜಗತ್ತಿಗೆ ಹೋಗಿ. ಹೊಸ ಜಗತ್ತಿನಲ್ಲಿ ಹೊಸ ಮಹಲನ್ನು ನೀವು ನಿರ್ಮಾಣ ಮಾಡುತ್ತೀರಾ. ಹೊಸ ಜಗತ್ತಿನಲ್ಲಿ ನೀವು ಹೊಸ ಮಹಲನ್ನು ನಿರ್ಮಾಣ ಮಾಡಬೇಕಾಗುತ್ತದೆ. ರಾಜರ ಮನೆಯಲ್ಲಿ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಹೇಗೆ ಶ್ರೀಕೃಷ್ಣ ರಾಜರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅದೇ ರೀತಿ ನೀವು ಕೂಡ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಆದರೆ ಇಷ್ಟೆಲ್ಲಾ ಮಹಲ್ಗಳು ಮೊದಲೇ ಇರುವುದಿಲ್ಲ.
ನಂತರ ಪುನಃ ಆ ಎಲ್ಲಾ ಮಹಲನ್ನು ನಿರ್ಮಾಣ ಮಾಡಬೇಕಾಗುತ್ತದೆ. ಯಾರು ಮಹಲನ್ನು ನಿರ್ಮಾಣ ಮಾಡುತ್ತಾರೋ ಅಂತವರ ಬಳಿ ಹೋಗಿ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ರಾಜರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಂಡರು ಎಂದು ಗಾಯನ ಇದೆ ತಾನೆ. ನಂತರ ಏನಾಗುತ್ತದೆ ಅನ್ನುವುದನ್ನು ಮುಂದೆ ಹೋದಂತೆ ನೀವೇ ನೋಡುತ್ತೀರಾ. ಎಲ್ಲಾ ಮಾತನ್ನು ಈಗಲೇ ತಂದೆ ತಿಳಿಸುವುದಿಲ್ಲ. ಜಗತ್ತಿನಲ್ಲಿ ಏನು ಸ್ಥೂಲ ನಾಟಕ ನಡೆಯುತ್ತದೆಯೋ ಆ ನಾಟಕದ ಬಗ್ಗೆ ಯಾವ ಮಾತನ್ನೂ ತಿಳಿಸುವ ಅವಶ್ಯಕತೆ ಇಲ್ಲ. ನಾಟಕದ ಬಗ್ಗೆ ಎಲ್ಲವನ್ನೂ ತಿಳಿಸುವುದು ಮೊದಲೇ ನಾಟಕದಲ್ಲಿ ಫಿಕ್ಸ್ ಆಗಿ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಕೂಡ ಈ ನಾಟಕದಲ್ಲಿ ಪಾತ್ರಧಾರಿ ಆಗಿದ್ದೇನೆ. ಮುಂದೆ ಏನೆಲ್ಲಾ ನಡೆಯುತ್ತದೆ ಅನ್ನುವುದು ನನಗೆ ಮೊದಲೇ ಗೊತ್ತಿದ್ದರೆ ನಿಮಗೆ ಇನ್ನೂ ಅನೇಕ ಮಾತಿನ ಬಗ್ಗೆ ತಿಳಿಸುತ್ತಿದ್ದೆ. ಪರಮಾತ್ಮ ತಂದೆ ಅಂತರ್ಯಾಮಿ ಆಗಿದ್ದರೆ ಮೊದಲೇ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿದ್ದರು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲ, ನಾಟಕದಲ್ಲಿ ಏನೆಲ್ಲಾ ನಡೆಯುತ್ತದೆಯೋ ಅದನ್ನು ಸಾಕ್ಷಿಯಾಗಿ ನೋಡುತ್ತಾ ಹೋಗಿ. ಜೊತೆ ಜೊತೆಗೆ ನೆನಪಿನ ಯಾತ್ರೆಯ ನಶೆಯಲ್ಲಿ ಇರಿ. ನೆನಪಿನ ಯಾತ್ರೆಯಲ್ಲೇ ಮಕ್ಕಳು ಫೇಲ್ ಆಗುತ್ತಾರೆ. ಜ್ಞಾನ ಎಂದೂ ಕಡಿಮೆ ಮತ್ತು ಜಾಸ್ತಿ ಆಗುವುದಿಲ್ಲ. ನೆನಪಿನ ಯಾತ್ರೆ ಕೆಲವೊಮ್ಮೆ ಕಡಿಮೆ ಇರುತ್ತದೆ, ಕೆಲವೊಮ್ಮೆ ನೆನಪಿನ ಯಾತ್ರೆ ಜಾಸ್ತಿ ಇರುತ್ತದೆ. ಎಷ್ಟೆಲ್ಲಾ ಜ್ಞಾನ ಸಿಕ್ಕಿದೆಯೋ ಆ ಜ್ಞಾನ ಅಂತೂ ಬುದ್ಧಿಯಲ್ಲಿ ಇರುತ್ತದೆ. ನೆನಪಿನ ಯಾತ್ರೆಯಲ್ಲಿ ಕೆಲವೊಮ್ಮೆ ನೆನಪನ್ನು ಮಾಡುವ ಉತ್ಸಾಹ ಇರುತ್ತದೆ, ಕೆಲವೊಮ್ಮೆ ನೆನಪಿನ ಯಾತ್ರೆಯಲ್ಲಿ ಬಹಳಷ್ಟು ಲೂಸ್ ಆಗಿ ಬಿಡುತ್ತೀರಾ. ಅಂದರೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವುದೇ ಇಲ್ಲ. ಇದು ಉನ್ನತ ಸ್ಥಾನಕ್ಕೆ ಏರುವ ಮತ್ತು ಕೆಳಗಡೆ ಬರುವಂತಹ ಯಾತ್ರೆಯಾಗಿದೆ. ಯಾತ್ರೆಯಲ್ಲಿ ಏರುಪೇರು ಇರುತ್ತದೆ ತಾನೆ. ಜ್ಞಾನದಲ್ಲಿ ನೀವು ಏಣಿಯನ್ನು ಹತ್ತುವುದಿಲ್ಲ, ಜ್ಞಾನಕ್ಕೆ ಯಾತ್ರೆ ಎಂದು ಕರೆಯುವುದಿಲ್ಲ. ನೆನಪು ಯಾತ್ರೆಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯ ನೆನಪಿನ ಮೂಲಕ ನೀವು ಸುರಕ್ಷಿತರಾಗಿ ಇರುತ್ತೀರಾ. ನೀವು ದೇಹಾಭಿಮಾನಕ್ಕೆ ವಶ ಆದರೆ ಬಹಳಷ್ಟು ಪೆಟ್ಟನ್ನು ತಿನ್ನುತ್ತೀರಾ. ದೇಹಾಭಿಮಾನಕ್ಕೆ ವಶ ಆದರೆ ನೀವು ವಿಕರ್ಮವನ್ನು ಮಾಡುತ್ತೀರಾ. ಕಾಮ ವಿಕಾರ ಮಹಾಶತ್ರು ಆಗಿದೆ. ಕಾಮ ವಿಕಾರಕ್ಕೆ ವಶ ಆಗಿ ನೀವು ಫೇಲ್ ಆಗುತ್ತೀರಾ. ಕ್ರೋಧದ ಬಗ್ಗೆ ಪರಮಾತ್ಮ ತಂದೆ ಎಂದೂ ಇಷ್ಟೊಂದು ಮಾತನ್ನು ತಿಳಿಸುವುದಿಲ್ಲ. ಇದು 1 ಸೆಕೆಂಡ್ನ ಜ್ಞಾನ ಆಗಿದೆ. ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಸಿಗುತ್ತದೆ. ಸೆಕೆಂಡ್ನ ಜ್ಞಾನ ಎಂದು ಹೇಳಿದರೂ ಕೂಡ ಪುನಃ ನೀವು ಸಮುದ್ರವನ್ನೇ ಇಂಕನ್ನಾಗಿ ಮಾಡಿಕೊಂಡು ಈ ಜ್ಞಾನದ ಬಗ್ಗೆ ಬರೆಯುತ್ತಾ ಹೋದರೂ ಜ್ಞಾನದ ಅಂತ್ಯ ಆಗುವುದಿಲ್ಲ. ಆದರೂ ತಂದೆ ತಿಳಿಸುತ್ತಾರೆ, ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ. ಯಾವುದಕ್ಕೆ ನೆನಪು ಎಂದು ಕರೆಯಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಜನ ಹೇಳುತ್ತಾರೆ, ಕಲಿಯುಗದಿಂದ ನಮ್ಮನ್ನು ಸತ್ಯುಗಕ್ಕೆ ಕರೆದುಕೊಂಡು ಹೋಗಿ. ಈ ಹಳೆಯ ಜಗತ್ತಿನಲ್ಲಿ ದುಃಖ ಇದೆ ಎಂದು ನೀವೀಗ ನೋಡುತ್ತೀರಾ. ಮಳೆ ಬಂದಾಗ ಎಷ್ಟೊಂದು ಮನೆಗಳು ಬೀಳುತ್ತದೆ. ಮಳೆ ಬಂದಾಗ ಎಲ್ಲವೂ ಮುಳುಗಿ ಹೋಗುತ್ತದೆ. ಮಳೆ ಮುಂತಾದದ್ದು ಪ್ರಾಕೃತಿಕ ವಿಕೋಪ ಆಗಿದೆ. ಇದೆಲ್ಲವೂ ಇದ್ದಕ್ಕಿದ್ದಂತೆ ಅಚಾನಕ್ ಆಗಿ ನಡೆಯುತ್ತದೆ. ಎಲ್ಲರೂ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ವಿನಾಶದ ಸಮಯದಲ್ಲಿ ಎಲ್ಲರೂ ಜಾಗೃತರಾಗುತ್ತಾರೆ. ಆದರೆ ಆಗ ಏನನ್ನು ಮಾಡಲು ಸಾಧ್ಯ? ಪುನಃ ಎಲ್ಲರೂ ಶರೀರವನ್ನು ತ್ಯಾಗ ಮಾಡಿ ಸತ್ತು ಹೋಗುತ್ತಾರೆ. ಭೂಮಿ ಜೋರಾಗಿ ಅಲುಗಾಡುತ್ತದೆ, ಬಿರುಗಾಳಿ ಬೀಸುತ್ತದೆ, ಮಳೆ ಬಹಳಷ್ಟು ಬರುತ್ತದೆ, ಬಾಂಬ್ಸ್ಗಳನ್ನು ಕೂಡ ಹಾಕುತ್ತಾರೆ. ಅದರ ಜೊತೆಗೆ ಸಿವಿಲ್ ವಾರ್ ಕೂಡ ಇದೆ. ಅಂದರೆ ಸ್ಥೂಲ ರೂಪದಲ್ಲಿ ಯುದ್ಧವನ್ನು ಮಾಡುತ್ತಾರೆ, ಶಸ್ತ್ರಗಳ ಮೂಲಕ ಯುದ್ಧವನ್ನು ಮಾಡುತ್ತಾರೆ. ರಕ್ತದ ನದಿ ಹರಿಯುತ್ತದೆ ಎಂದು ಗಾಯನ ಇದೆ. ಈ ಎಲ್ಲಾ ಪ್ರಕಾರದ ಯುದ್ಧ ನಡೆಯುತ್ತದೆ. ಒಬ್ಬರು ಇನ್ನೊಬ್ಬರ ಮೇಲೆ ಕೇಸನ್ನು ಹಾಕುತ್ತಾರೆ, ಒಬ್ಬರು ಇನ್ನೊಬ್ಬರ ಜೊತೆಗೆ ಅವಶ್ಯವಾಗಿ ಜಗಳವನ್ನು ಮಾಡುತ್ತಾರೆ. ಎಲ್ಲರೂ ಅನಾಥರಾಗಿದ್ದಾರೆ. ನೀವು ಮಾಲೀಕನಿಗೆ ಮಕ್ಕಳಾಗಿದ್ದೀರಾ. ಈಗ ನೀವು ಯಾರ ಜೊತೆಗೂ ಜಗಳವನ್ನು ಮಾಡಬಾರದು. ಬ್ರಾಹ್ಮಣರಾದ ತಕ್ಷಣ ನೀವು ಮಾಲೀಕನಿಗೆ ಮಕ್ಕಳಾಗಿದ್ದೀರಾ. ಮಾಲೀಕ ಎಂದು ತಂದೆಗೆ ಕರೆಯಲಾಗುತ್ತದೆ, ಪತಿಗೂ ಕೂಡ ಮಾಲೀಕ ಎಂದು ಕರೆಯಲಾಗುತ್ತದೆ. ಶಿವ ತಂದೆ ಪತಿಯರಿಗೆ ಪತಿಯಾಗಿದ್ದಾರೆ. ನಿಶ್ಚಿತಾರ್ಥ ನಡೆಯುತ್ತದೆ. ನಿಶ್ಚಿತಾರ್ಥ ನಡೆದ ನಂತರ ಹೇಳುತ್ತಾರೆ, ಇಂತಹ ಪತಿಯ ಜೊತೆಗೆ ನಾನು ಯಾವಾಗ ಮಿಲನವನ್ನು ಮಾಡುತ್ತೇನೆ ಎಂದು ಆತ್ಮ ಹೇಳುತ್ತದೆ. ಶಿವ ತಂದೆ, ಈಗ ನಿಮ್ಮ ಜೊತೆಗೆ ನನ್ನ ನಿಶ್ಚಿತಾರ್ಥ ಆಗಿದೆ, ನಾನು ಯಾವಾಗ ನಿಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತೇನೆ ಎಂದು. ಕೆಲವರು ಸತ್ಯವನ್ನು ಬರೆಯುತ್ತಾರೆ, ಕೆಲವರು ಬಹಳಷ್ಟು ಮಾತನ್ನು ಮುಚ್ಚಿಡುತ್ತಾರೆ. ಸತ್ಯತೆಯಿಂದ ಬಾಬಾ ನನ್ನ ಮೂಲಕ ಇಂತಹ ತಪ್ಪಾಯಿತು ಎಂದು ಮಕ್ಕಳು ಬರೆಯುವುದೇ ಇಲ್ಲ. ಬಾಬಾ ನನ್ನನ್ನು ಕ್ಷಮಿಸಿ ಎಂದು ಮಕ್ಕಳು ಹೇಳುವುದೇ ಇಲ್ಲ. ಒಂದು ವೇಳೆ ಯಾರಾದರೂ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು
ಎಂತಹ ದೊಡ್ಡ ತಪ್ಪನ್ನು ಮಾಡುತ್ತೀರಾ ಅಂದರೆ ಆ ತಪ್ಪಿನ ಕಾರಣ ನಿಮ್ಮ ಮೂಳೆ ಮೂಳೆ ಕೂಡ ಪುಡಿ ಪುಡಿಯಾಗಿ ಬಿಡುತ್ತದೆ. ಅಂದರೆ ಅಷ್ಟು ಮೇಲಿನಿಂದ ನೀವು ಕೆಳಗಡೆ ಬೀಳುತ್ತೀರಾ. ಆಗ ನಿಮ್ಮ ಮೂಳೆ ಮೂಳೆ ಕೂಡ ಪುಡಿ ಪುಡಿ ಆಗುತ್ತದೆ. ನಾನು ನಿಮ್ಮನ್ನು ಸುಂದರರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ. ಪುನಃ ನೀವು ಏಕೆ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತೀರಾ? ಬಲೆ ನೀವು ಸ್ವರ್ಗಕ್ಕೆ ಬರುತ್ತೀರಾ, ಆದರೆ ಸ್ವರ್ಗದಲ್ಲಿ 1 ಪೈಸೆಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ರಾಜ್ಯದಾನಿಯಂತೂ ಶಿಕ್ಷಣವನ್ನು ಕಲಿಸಿದರೂ ಕೂಡ ಪುನಃ ಅವರು ತಪ್ಪನ್ನು ಮಾಡುತ್ತಿರುತ್ತಾರೆ. ಪರಮಾತ್ಮ ತಂದೆಯನ್ನು ಅವರು ನೆನಪು ಮಾಡುವುದೇ ಇಲ್ಲ. ಆದ್ದರಿಂದ ಅವರ ಮೂಲಕ ಬಹಳಷ್ಟು ವಿಕರ್ಮ ಆಗುತ್ತದೆ. ಈಗ ಮಕ್ಕಳಾದ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ, ಗುರು ದಶೆ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಗುರು ದಶೆ ಸರ್ವಶ್ರೇಷ್ಠ ದಶೆಯಾಗಿದೆ. ಬೃಹಸ್ಪತಿಯ ದಶೆಗಿಂತ ಶ್ರೇಷ್ಠ ದಶೆ ಬೇರೆ ಯಾವುದೂ ಇಲ್ಲ. ಈ ದಶೆಗಳ ಚಕ್ರ ತಿರುಗುತ್ತಿರುತ್ತದೆ. ಮಕ್ಕಳಾದ ನಿಮ್ಮ ಮೇಲೆ ಈ ಎಲ್ಲಾ ದಶೆಗಳ ಚಕ್ರ ತಿರುಗುತ್ತಿರುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ನಾಟಕದ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡಬೇಕು. ಒಬ್ಬ ತಂದೆಯ ನೆನಪಿನ ನಶೆಯಲ್ಲೇ ಇರಬೇಕು. ನೆನಪಿನ ಯಾತ್ರೆಯಲ್ಲಿ ಎಂದೂ ಉತ್ಸಾಹ ಕಡಿಮೆ ಆಗಬಾರದು. ಸೆಕೆಂಡ್ ಪಾಯಿಂಟ್, ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಎಂದೂ ತಪ್ಪನ್ನು ಮಾಡಬಾರದು. ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು. ಮಾಯೆಗೆ ಸೋತು ಜನ್ಮ ಜನ್ಮಾಂತರಕ್ಕೋಸ್ಕರ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳಬಾರದು. ಇಂದಿನ ವರದಾನ ಆಗಿದೆ. ಸತ್ಯ ಸೇವೆಯ ಮೂಲಕ ಅವಿನಾಶಿ ಅಲೌಕಿಕ ಖುಷಿಯ ಸಾಗರನ ಅಲೆಯಲ್ಲಿ ಆಟವನ್ನು ಆಡುವಂತಹ ಭಾಗ್ಯಶಾಲಿ ಆತ್ಮರಾಗಿ ಯಾರೆಲ್ಲ ಮಕ್ಕಳು ಸೇವೆಯಲ್ಲಿ ಬಾಪ್ತಾದ ಮತ್ತು ನಿಮಿತ್ತ ಆದಂತಹ ದೊಡ್ಡವರ ಸ್ನೇಹದ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಅವರ ಆಂತರ್ಯದಲ್ಲಿ ಅವರಿಗೆ ಅಲೌಕಿಕ ಖುಷಿಯ ಅನುಭವ ಆಗುತ್ತದೆ, ಆತ್ಮಿಕ ಖುಷಿಯ ಅನುಭವ ಆಗುತ್ತದೆ. ಸೇವೆಯ ಮೂಲಕ ಅವರಿಗೆ ಆಂತರಿಕ ಖುಷಿ ಪ್ರಾಪ್ತಿಯಾಗುತ್ತದೆ, ಆತ್ಮಿಕ ಖುಷಿ ಪ್ರಾಪ್ತಿಯಾಗುತ್ತದೆ. ಬೇಹದ್ದಿನ ಪ್ರಾಪ್ತಿಯ ಅನುಭವವನ್ನು ಮಾಡುತ್ತಾ ಅವರು ಸದಾ ಖುಷಿಯ ಸಾಗರನ ಅಲೆಯಲ್ಲೇ ಆಟವನ್ನು ಆಡುತ್ತಿರುತ್ತಾರೆ. ಸತ್ಯ ಸೇವೆ ಸರ್ವರ ಸ್ನೇಹವನ್ನು ಪ್ರಾಪ್ತಿ ಮಾಡಿಸುತ್ತದೆ, ಸರ್ವರ ಅವಿನಾಶಿ ಗೌರವವನ್ನು ಪ್ರಾಪ್ತಿ ಮಾಡಿಸುತ್ತದೆ ಮತ್ತು ಖುಷಿಯ ಆಶೀರ್ವಾದ ಪ್ರಾಪ್ತಿಯಾಗುವ ಕಾರಣ ಖುಷಿಯ ಆಶೀರ್ವಾದವನ್ನು ಪಡೆದುಕೊಂಡಂತಹ ಭಾಗ್ಯಶಾಲಿಗಳು ಶ್ರೇಷ್ಠ ಭಾಗ್ಯದ ಅನುಭವವನ್ನು ಮಾಡುತ್ತಾರೆ. ಯಾರು ಸದಾ ಖುಷಿಯಲ್ಲಿ ಇರುತ್ತಾರೋ ಅವರೇ ಭಾಗ್ಯಶಾಲಿಗಳಾಗಿದ್ದಾರೆ. ಇಂದಿನ ಸ್ಲೋಗನ್ ಆಗಿದೆ, ಸದಾ ಹರ್ಷಿತರಾಗಿ ಇರುವುದಕ್ಕೋಸ್ಕರ, ಆಕರ್ಷಣಾ ಮೂರ್ತಿಗಳಾಗುವುದಕ್ಕೋಸ್ಕರ ಸಂತುಷ್ಟ ಮಣಿಗಳಾಗಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಸಹಜ ಯೋಗಿ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ.